ಕರ್ನಾಟಕ ಬೋವಿ ಸಮಾಜದಿಂದ ಪ್ರತಿಭಾ ಪುರಸ್ಕಾರ 2025-26ನೇ ಸಾಲಿನಲ್ಲಿ SSLC ಮತ್ತು ದ್ವಿತೀಯ PUCಯಲ್ಲಿ 90% ಅಂಕಗಳನ್ನು ಗಳಿಸಿದ ಸಮುದಾಯದ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಬೋವಿ ಸಮಾಜ ತಾಲೂಕಾ ಘಟಕದ ವತಿಯಿಂದ ಪ್ರತಿಭಾ ಪುರಸ್ಕಾರ ಹಾಗೂ ನಿವೃತ್ತ ಅಧಿಕಾರಿಗಳಾದ ಟಿ ಅಂಬಣ್ಣ, ನಿವೃತ್ತ ಸರ್ಕಾರಿ ಅಭಿಯೋಜಕರು ಹನುಮಂತಪ್ಪ, ಉಮಾಲೋಟಿ, ನಿವೃತ್ತ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಇವರ ಸೇವಾ ನಿವೃತ್ತಿ ನಿಮಿತ್ತ ಅಭಿನಂದನದ ಸಮಾರಂಭ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಆಯೋಜಿಸಲಾಗಿತ್ತು. ಜೂನ್ 14 ರವಿವಾರ ನಗರದ ಕುಷ್ಟಗಿ ರಸ್ತೆಯಲ್ಲಿರುವ ಸರ್ಕಿಟ್ ಹೌಸ್ನ ಸಭಾಂಗಣದಲ್ಲಿ ಬೆಳಗ್ಗೆ 11 ಗಂಟೆಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಸಮುದಾಯದ ಪ್ರತಿಯೊಬ್ಬ ಪ್ರತಿಭಾನ್ವಿತ ಮಕ್ಕಳಿಗೆ ಪ್ರೋತ್ಸಾಹ, ಆತ್ಮವಿಶ್ವಾಸವನ್ನು ಮೂಡಿಸುವ ಹಿನ್ನೆಲೆಯಲ್ಲಿ ಪ್ರತಿಭಾ ಪುರಸ್ಕಾರದ ಸಮಾರಂಭವನ್ನು ಹಮ್ಮಿಕೊಳ್ಳಲಾಯಿತು. ಸಮಾಜದ ನಿವೃತ್ತ ಅಧಿಕಾರಿಗಳಾದ ಟಿ ಅಂಬಣ್ಣ ಹಾಗೂ ಹನುಮಂತಪ್ಪ, ಉಮಲೋಟಿ ಅವರನ್ನು ಗೌರವಿಸಿ ಸನ್ಮಾನಿಸಲಾಯಿತು. ಸಮಾಜದ ಜಿಲ್ಲಾ ಘಟಕದ ಅಧ್ಯಕ್ಷರಾದ ನಾರಾಯಣಸ್ವಾಮಿ, ಮಹಿಳಾ ಘಟಕದ ಅಧ್ಯಕ್ಷೆ ಶಶಿಕಲಾ ಭೀಮರಾಯ್ ಸೇರಿದಂತೆ ತಾಲೂಕು ಹಾಗೂ ಜಿಲ್ಲಾ ಘಟಕದ ಎಲ್ಲ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಇವತ್ತು SSLC ಮತ್ತು PUCಯಲ್ಲಿ ಸುಮಾರು 90ರಷ್ಟಿಂತ ಹೆಚ್ಚು ಅಂಕಗಳನ್ನು ಪಡೆದಿರತಕ್ಕಂಥ ವಿದ್ಯಾರ್ಥಿಗಳನ್ನ ನಾವು ಹುಡುಕಿದಾಗ ಇವತ್ತು ಕನಿಷ್ಠ ಒಂದು 10ರಿಂದ 12 ಜನ ವಿದ್ಯಾರ್ಥಿಗಳು ನಮಗೆ ಸಿಕ್ಕಾಗ ಭಾಳ ಸಂತೋಷ ಆಯಿತು. ಯಾಕಂದರೆ ಇವತ್ತು 90% ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಅಷ್ಟು ಸುಲಭದ ಮಾತಲ್ಲ. ಇವತ್ತಿನ ಕಾಲದಲ್ಲಿ ಇವತ್ತು ಶಿಕ್ಷಣಕ್ಕೆ ಭಾಳ ಒತ್ತನ್ನು ಕೊಡ್ತಕ್ಕಂಥ ವಿಚಾರ ಸಮಾಜದಲ್ಲಿ ಮಾಡಿದಾಗ ಇವತ್ತು ಭಾಳ ಸಂತೋಷ ಅಂತ ನನ್ನ ಭಾವನೆ. ಅಂಥ ವಿದ್ಯಾರ್ಥಿಗಳನ್ನು ನನ್ನ ಮಿತ್ರರು ಬಂಧುಗಳು ಸಮಾಜದಲ್ಲಿ ಒಂದು ವಿದ್ಯಾರ್ಥಿಗಳಿಗೆ ಉತ್ತೇಜನ ಕೊಡಬೇಕನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ವಿ. ಅದ್ರ ಜೊತೆಗೆ ಭಾಳ ಅನುಭವಸ್ಥರು ಅಂಬಣ್ಣ ಸರ್ ಅವರು ಮತ್ತು ಹನುಮಂತಪ್ಪ ಸರ್ ಅವರು ಕೂಡ ಕೇವಲ ಒಂದು ಸಮಾಜ ಅಲ್ಲದೆ ಒಂದು ಅಧಿಕಾರ ವರ್ಗದಲ್ಲಿ ಎಲ್ಲ ಸಮಾಜದವರ ಜೊತೆಗೆ ಅಧಿಕಾರ ಸೇವೆ ಮಾಡಿ ಇಳಿಬೇಕಾದ್ರೆ ಅದು ಅಷ್ಟು ಸುಲಭದ ಮಾತಲ್ಲ. ಅವರ ಕಷ್ಟ ಸುಖ ಇನ್ನೊಂದು ಸಮಾಜದ್ದು ಮತ್ತು ನಮ್ಮ ಸಮಾಜದ ಎಲ್ಲವನ್ನು ಅವರು ಅನುಭವಿಸುತ್ತಾರೆ. ಹಾಗಾಗಿ ಅವರ ಅನುಭವದ ಮಾತುಗಳನ್ನು ಇವತ್ತು ಇವರು ಹೇಳ್ಬೇಕಂತೇಳಿ ನಾನು ಅಂಬಣ್ಣ ಸಾಹೇಬ್ರನ್ನು ಮತ್ತು ಹನುಮಂತಪ್ಪ ಸರ್ನಲ್ಲಿ ವಿನಂತಿ ಸ್ಮರಿಸಿಕೊಂಡು ಇವತ್ತು ನಮ್ಮ ಸಮಾಜಕ್ಕೆ ಅವರು ಬಹಳವಾಗಿ ದುಡ್ತಾ ಇದ್ದಾರೆ. ಅವರ ಇವತ್ತು ಒಂದು ಇದರಲ್ಲಿ ನಾವು ಇವತ್ತು ಒಂದು ಫಂಕ್ಷನ್ ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ಬೋವಿ ಒಡ್ಡ ಸಂಸ್ಥೆ ತಾಲೂಕು ಚಿಕ್ಕನ ವತಿಯಿಂದ ಇವತ್ತು ನಮಗೆ ಸನ್ಮಾನಗಳು ಇಟ್ಟಿದ್ದಾರೆ. ರಿಟೈರ್ಡ್ ಆಗಿದ್ವಿ. ಆಮೇಲೆ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿದ್ರಲ್ಲ, ಅದು ನಮಗೆ ಭಾಳ ತುಂಬ ಸಂತೋಷ ಆಗಿದೆ. ಮಕ್ಕಳು ಇನ್ನೂ ಈ ಮಾಡಿದ್ದಕ್ಕೆ ಇನ್ನೂ ಮುಂದೆ ಮಕ್ಕಳು ಚೇತರಿಸ್ಕೊಂಡು ನಾವು ಮುಂದೆ ಬರಬೇಕು, ಪುರಸ್ಕಾರಕ್ಕೆ ನಾವು ಅರ್ಹರಿರಬೇಕು ಅಂತ ಒಂದು ಭಾವನೆ ಅವರಲ್ಲಿ ಬರಬೇಕು. ಈಗ ಮಕ್ಕಳಿದ್ದಾರೆ, ಅವರು ಈಗ ಮುಂದೆ ಅವರು ಅಕ್ಕ ತಂಗಿಗಾಯಿತು ಅಣ್ಣ ತಮ್ಮ ಹೇಳ್ಬೇಕು ಹಿಂಗಿದೆ ಎಲ್ಲ ಅಂತಂದು. ಇವತ್ತು ಹೆಂಗಿದೆ ನಮ್ಮ ಸಮಾಜದಂತ ನಾವು ಹಿಂದುಳಿದಿವಿಲ್ಲ ಅಂತಲ್ಲ, ಈ ಸ್ವಲ್ಪ ಏನೋ ಶೈಕ್ಷಣಿಕವಾಗಿ ಸ್ವಲ್ಪ ಚೇತರಿಸ್ಕೊಳ್ತಿದ್ದೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕೊಡುಗೆ ಇದು. ನಾವಿವತ್ತು ಹೌದಾ, ಇವತ್ತು ಸಮಾಜದಲ್ಲಿ ನಾವು ಪ್ರಯತ್ನ ಮಾಡಬೇಕು, ಕಷ್ಟಪಡಬೇಕು. ಇವತ್ತು ತಾಯಂದಿರು ಮಕ್ಕಳಿಗೆ ಇವತ್ತು ಅವರನ್ನು ಸ್ವಲ್ಪ ಜಾಸ್ತಿಯಾಗಿ ಮನೆಯಲ್ಲಿ ಒತ್ತು ಕೊಟ್ಟು ಮಕ್ಕಳಿಗೆ ಅಭ್ಯಾಸ ಮಾಡೋಕ್ಕೆ ಹೇಳೋದು ಮೇನ್ ಇಂಪಾರ್ಟೆಂಟು ತಾಯಂದಿರು. ಇವತ್ತು ತಂದೆ ಏನು ಮಾಡ್ತಾನೆ, ಹೊರಗಡೆ ಹೋಗ್ತಾನೆ, ತರ್ತಾನೆ, ತಂದಾಗ್ತಾನೆ, ದುಡಿತಾನೆ, ಎಲ್ಲ ಮಾಡ್ತಾನೆ. ಬಟ್ ತಾಯಂದಿರು ಮೊದಲ ಗುರು ಯಾರು? ಫಸ್ಟ್ ಮನೆ ತಾಯಂದಿರು. ಅವರು ಫಸ್ಟ್ ತಾಯಂದಿರು ಮಕ್ಕಳಿಗೆ ಅವ್ರ ಜೀವನ ಭಾಳ ಇದಿದೆ. ಬೆಳಗ್ಗೆ ಎದ್ದೇಳಬೇಕು, ಮಕ್ಕಳ ಜೀವನ ಇದು ಸಾಲಿ ಕಳಿಸ್ಬೇಕಂತಂದ್ರೆ ಅವ್ರ ದೊಡ್ಡ ಪಾತ್ರ ಇದೆ ಮನೆಯಲ್ಲಿ. ಹೀಗಾಗಿ ಹಿಂಗೆ ಮಕ್ಕಳನ್ನಾದರೂ ಮುಂದೆ ಅವ್ರನ್ನ ಕಳಿಸ್ತಾರೆ, ಎಲ್ಲ ಕಷ್ಟಪಡ್ತಾರಲ್ಲ, ಅದನ್ನು ತಲೆಗಿಟ್ಕೊಂಡು ಇವತ್ತು ನಾವು ಕಷ್ಟಪಟ್ಟು ಓದಿ IPS IAS ಇವತ್ತೇನು ದೊಡ್ಡದೇನಲ್ಲ. ಮನಸ್ಸು ಮಾಡಿದ್ರೆ ದುನಿಯಾ ಮಾಡ್ಬೋದು. ಇವತ್ತು ಮನಸ್ಸು ಮಾಡಿದಪ್ಪ IAS ಮಾಡ್ಬೋದು, IPS ಮಾಡ್ಬೋದು, IFS ಮಾಡ್ಬೋದು. ಇವತ್ತು ಉನ್ನತ ಹುದ್ದೆಯಲ್ಲಿದ್ದಾರೆ. ಯಾರು ಗೊತ್ತಾ? ಇವತ್ತು ಕೂಲಿ ಕಾರ್ಮಿಕರ ಮಕ್ಕಳು ಇವತ್ತು ಅವರು IAS ಆಫೀಸರು DC-ಗಳಿದ್ದಾರೆ. ಏನ್ರಿ ಕಮ್ಮಾರಿಕೆ ಮಾಡೋ ಒಬ್ಬರು ಅವರು ಅವ್ರ ಜೀವನದಲ್ಲಿ ಕೂಲಿ ಕೆಲಸ ಮಾಡೋರು ಇವತ್ತು ಮಕ್ಕಳೆಲ್ಲ IAS ಆಫೀಸರ್ಸ್ ಇದ್ದಾರೆ. ನಾವು ಆದಷ್ಟು ಕಷ್ಟಪಡಬೇಕು, ಓದಬೇಕು. ಏನು ದೊಡ್ಡದೇನಿಲ್ಲ. ಈಗ ನಾವು ಒಳ್ಳೆ ಶ್ರೀಮಂತಲ್ಲ, ನಾವು ಬಡದಾಗ ಓದಿ ಎಲ್ಲ ಓದಿ ಕಷ್ಟಪಟ್ಟು ಇವತ್ತು ನಾನು AWE ಆಗಿ ನಿವೃತ್ತಿಯಾಗಿ ಹೋಗಿದ್ದೇನೆ. ಸರ್ಕಾರಿ ಸೇವೆಯಿಂದ ನಿವೃತ್ತಿ ಆಗಿದ್ದೇನೆ. ಅದು ಎಲ್ಲರೂ ಗಮನ ಇಟ್ಕೊಂಡು ಪಾಲಕರ ಸಮಯ ಅದನ್ನು ಸನ್ಮಾನ ಅದು ಸಂತೋಷ. ಅದಕ್ಕಿಂತ ಶ್ಲಾಘನೀಯ ವಿಷಯ ಏನಂದ್ರೆ ಈ ಮುದ್ದು ಮಕ್ಕಳಿಗೆ ಈ ಒಂದು ಪುರಸ್ಕಾರ ಸಮಾರಂಭಕ್ಕಿಂತ ಅದು ನನಗೆ ಭಾಳ ಸಂತೋಷ ಆಗಿದೆ. ಯಾಕಂದ್ರೆ ರಿಟೈರ್ಡ್ ಆಗಿ ಫಂಕ್ಷನ್ ಮಾಡ್ತಾರೆ, ಅದು ಭಾಳ ಸಂತೋಷ. ನಮ್ಮವರು ಸೇವೆ ಮಾಡಿ. ಆದರೆ ಈ ಮಕ್ಕಳಿಗೆ ನೀವು ಪುರಸ್ಕಾರ ಕಾರ್ಯಕ್ರಮ ಹಾಕ್ಕೊಂಡಿದ್ದೀರಿ, ನಿಜಕ್ಕೂ ನನಗೆ ಭಾಳ ಅಭಿನಂದನೀಯ, ಶ್ಲಾಘನೀಯ. ಯಾಕಂದರೆ ಈಗ 90% ಮಾಡಿದ ವಿದ್ಯಾರ್ಥಿಗಳಿಗೆ ನಾವು ಈ ಥರ
ಪುರಸ್ಕಾರ ಪ್ರೋತ್ಸಾಹ ನೀಡೋದ್ರಿಂದ ಇನ್ನೂ ನಮ್ಮ ಸಮಾಜದ ಮಕ್ಕಳಲ್ಲಿ ಛಲ ಬರ್ತೈತೆ. ಯಾಕಂದರೆ ಇವತ್ತು ಆ ಮಕ್ಕಳು ಇವತ್ತು ಈ ಕಾರ್ಯಕ್ರಮದಲ್ಲಿ ಬಂದು ಫೋಟೋ ತಕ್ಕೊಂಡು ಎಲ್ಲ ನೋಡಿದಾಗ ಬೇರೆ ಮಕ್ಕಳು ಸಹ ಅದರಿಂದ ಪ್ರೇರಣೆ ಆಗ್ತಾರೆ. ಇಲ್ಲಿ ಶಿಕ್ಷಕರು ಇದ್ದಾರೆ ಎಲ್ಲ. ಯಾಕಂದರೆ ಈ ಒಂದು ನಮ್ಮ ಸಮಾಜ ಅತ್ಯಂತ ಈ ರಾಜ್ಯದಲ್ಲಿ ಬಡತನ ಸಮಾಜ ಅಂದರೆ ಬೋವಿ ಸಮಾಜ ನನ್ನ ಪ್ರಕಾರ. ಯಾಕಂದರೆ ನಾನು ಗುಲ್ಬರ್ಗ, ಯಾದಗಿರಿ, ಗದಗ, ಬಳ್ಳಾರಿ, ಕೊಪ್ಪಳ, ವಿಜಯನಗರ ಎಲ್ಲ ಕಡೆ ನೌಕರಿ ಮಾಡಿ ಬಂದೆ. ಎಲ್ಲಿ ಅಷ್ಟೊಂದು ಶ್ರೀಮಂತರು ನಮ್ಮ ಮಂದಿ ಕಾಣ್ತಾ ಇಲ್ಲ. ಇದ್ದಾರೆ ಒಂದು 5% ಅಷ್ಟು ಜನ. ಎಲ್ಲರೂ ನಮ್ಮ ಸಮಾಜ ಇನ್ನೂ ಶಿಕ್ಷಣದಲ್ಲಿ ಹಿಂದುಳಿದಿದೆ. ಆದರೆ ಇತ್ತೀಚೆಗೆ ದಿನಗಳಲ್ಲಿ ವಿದ್ಯಾವಂತರು ಹೆಚ್ಚಾಗಿದ್ದಾರೆ. ಬರೀ ವಿದ್ಯಾವಂತರಾಗೋದಲ್ಲ, ಒಳ್ಳೊಳ್ಳೆ ಉದ್ಯೋಗವನ್ನು ಪಡ್ಕೋಬೇಕು. ಯಾಕಂದರೆ ಒಂದು ಶಿಕ್ಷಣದಿಂದ ಒಂದು ಉದ್ಯೋಗ ಬಂದ್ರೆ ಆ ಒಂದು ಕುಟುಂಬಕ್ಕೆ ಆಧಾರ ಆಗ್ತದೆ, ಸಮಾಜಕ್ಕೆ ಆಧಾರ ಆಗ್ತಾನೆ. ಯಾಕಂದರೆ ಶಿಕ್ಷಣ ಇಲ್ಲಾದ್ರೆ ನಾವು ಏನೂ ಮಾಡೋಕ್ಕಾಗಿಲ್ಲ. ಯಾಕಂದ್ರೆ ಹಿಂದಕ್ಕೆ ನಾವೆಲ್ಲ 87 SSLC ಆದಾಗ ನಮಗೆ ಕಣ್ಣಿಗೆ ಕಾಣ್ತಿದ್ದು ಹುಡುಗಪ್ಪ ಮಾಸ್ಟ್ರು ಒಬ್ಬರೇ ಈ ತಾಲೂಕಿನಲ್ಲಿ. ಅವ್ರು ಏನಾದ್ರು ಕಾರ್ಯಕ್ರಮ ಈರಣ್ಣ ಮಾಸ್ಟ್ರು ಮತ್ತು ಈರಣ್ಣ ಮಾವ ಮತ್ತು ಹುಡುಗಪ್ಪ ಸರ್ ಎಜುಕೇಟೆಡೇ ಇದ್ದಿಲ್ಲ ಆವಾಗ. ಆಶ್ಚರ್ಯ. ಯಾಕಂದರೆ ಒಂದು ಶಿಕ್ಷಣದಿಂದ ಒಂದು ಸಮಾಜ ಪರಿವರ್ತನೆ ಆಗ್ತಂಬಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂದರ್ಭದಲ್ಲಿ ಬೋವಿ ಸಮಾಜದ ಮಾಜಿ ಅಧ್ಯಕ್ಷ ಲಕ್ಷ್ಮಣ್ ಬೋವಿ, ಗೌರವಾಧ್ಯಕ್ಷ ಕೆ ನಾಗಪ್ಪ ಕಲ್ಲೂರು, ತಾಲೂಕಾಧ್ಯಕ್ಷ ಆನಂದ ಆಯನೂರು, ಯುವ ಘಟಕದ ಅಧ್ಯಕ್ಷ ಹನುಮೇಶ್ ಭೋವಿ, ಮಾಜಿ ಅಧ್ಯಕ್ಷ ಮರಿಯಪ್ಪ ಬಂಡಿ, ಶಂಕರಪ್ಪ ಬ್ಯಾಡಗಿ, ವಿರುಪಾಪುರ, ವೀರೇಶ ಸಿದ್ದರಾಮಪುರ, ದುರ್ಗಪ್ಪ ಹಂಚಿನಾಳ್, ಅಂಬಣ್ಣ ಗುಂಜಳ್ಳಿ, ಜಿಲ್ಲಾ ಸಮಿತಿ ಸಲಹೆಗಾರ ಲಕ್ಷ್ಮಣ್ ಸಾಲಗುಂದ್, ನಗರ ಘಟಕದ ಅಧ್ಯಕ್ಷ ರವಿ ಗೆಜ್ಜಳ್ಳಿ, ಸೋಮಲಾಪುರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಬಸವರಾಜ್ ಬುಕ್ನಟ್ಟಿ, ಭಾರತ ವೈಭವ ನ್ಯೂಸ್, ಸಿಂಧನೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.